ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿನ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ನೋಡಿ, ವಿಶೇಷವಾಗಿ ಮನುಷ್ಯನಿಗೆ ಆಪತ್ತು ಬಂದಾಗ ಅಥವಾ ಕಷ್ಟ ಬಂದಾಗ ಅಥವಾ ನಮ್ಮ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ, ಅನೇಕ ಸಮಸ್ಯೆಗಳು ಪುನಃ ಪುನಃ ಬರ್ತಾ ಇದ್ದಾಗ ನಾವು ಮೇಲೆ ಏಳಲಿಕ್ಕೆ ಅಥವಾ ಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಏನು ಮಾಡಬೇಕು ಎಂಬಂಥ ವಿಷಯಗಳನ್ನು ತಿಳ್ಕೊಳ್ಳೋಣ. ಕರ್ಮಾನುಸಾರವಾಗಿ ಮನುಷ್ಯನಿಗೆ ಪಾಪ ಪುಣ್ಯ ಮುಭಾಭ್ಯಾಂ ಮನುಷ್ಯಲೋಕಃ ಎಂಬುದಾಗಿ ಧರ್ಮಗ್ರಂಥಗಳಲ್ಲೆಲ್ಲ ಹೇಳ್ತದೆ. ನಮ್ಮ ಪಾಪ ಮತ್ತು ಪುಣ್ಯಗಳಿಂದ ಈ ಮನುಷ್ಯನ ಜನ್ಮ ಶರೀರ ಹೇಳುವಂಥದ್ದು ಅನುಭವಿಸಲಿಕ್ಕೆ ಬಂದಿರುತ್ತದೆ. ಹಾಗಾಗಿ ಪುಣ್ಯಗಳು ಬಂದಾಗ ಎಲ್ಲರೂ ಕೂಡ ಬಹಳ ಖುಷಿ ಸಂತೋಷದಿಂದ ಇರ್ತಾರೆ ಅಲ್ವಾ. ಅದೇ ತರಹ ಆಪತ್ತು ಅಥವಾ ಸಮಸ್ಯೆ ಅಥವಾ ಜೀವನದಲ್ಲಿ ಹೊರಗಡೆ ಬರಲಿಕ್ಕೆ ಆಗದೇ ಇರುವಂಥ ಅನೇಕ ಅವಕಾಶಗಳು ಸಮಸ್ಯೆಗಳು ಮನುಷ್ಯನಿಗೆ ನಾವು ಕೇಳದೇ ಇದ್ದರೂ ಅದಾಗಿ ಅದು ಬಂದುಬಿಡುತ್ತೆ. ಆವಾಗ ಅಂತಹ ಆಪತ್ತಿಗೆ ಏನು ಮಾಡಬೇಕು ಅಥವಾ ಅಂಥ ಆಪತ್ತನ್ನು ಭಗವಂತ ಹೇಗೆ ಮಾಡಿದ್ರೆ ನಮಗೆ ಆ ಭಗವಂತನ ಅನುಗ್ರಹವಾಗುತ್ತೆ ಎಂಬಂತಹ ಅನೇಕ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋಣ. ಅಂದರೆ ಇದೆಲ್ಲ ನಮ್ಮ ಶರೀರದಲ್ಲಿರುವಂಥದ್ದು ಆ ಭಗವಂತನ ಒಂದು ಸೂಕ್ಷ್ಮವಾದಂಥ ಅಂಶವೇ. ಸರ್ವೇಷಾಂ ಭೂತಾನಾಂ ನಾವೀರ್ಯತಮ ಶ್ರೇಷ್ಠತಮಶ್ಚ ಎಂಬುದಾಗಿ ಕರೀತಾರೆ. ಅರ್ಥ ಏನು? ಆ ಭಗವಂತನ ಆ ಸರ್ವೇಶ್ವರನ ಅಥವಾ ಬ್ರಹ್ಮದೇವರ ಒಂದು ಅಂಶವೇ ನಮ್ಮ ಶರೀರ, ಆತ್ಮ ಎಂಬುದಾಗಿ ಕರೆದಿದ್ದಾರೆ. ಹಾಗಾಗಿ ಇಂತಹ ಈ ಮನುಷ್ಯ ಜೀವನದಲ್ಲಿ ಅನೇಕ ರೀತಿಯಾದಂತಹ ಭಾವನೆ, ಭಕ್ತಿ, ಶ್ರದ್ಧೆ, ಭೇದಗಳೆಲ್ಲ ಬರುತ್ತೆ. ಯಾಕಂದರೆ ಕೆಲವು ಜನ ಉಪಾಸನೆ ಮಾಡ್ತಾರೆ, ಕೆಲವು ಜನ ಲೌಕಿಕವಾಗಿರ್ತಾರೆ, ಕೆಲವು ಜನ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಆ ಕೋಟಿ ಕೋಟಿ ಜನ್ಮದ ಪುಣ್ಯಾಂಶದಿಂದ ಒಂದು ಧಾರ್ಮಿಕವಾದಂತಹ ಅಥವಾ ದೇವತೆಗಳನ್ನು ನೋಡುವಂತಹ ಅಥವಾ ದೇವಸ್ಥಾನಕ್ಕೆ ಹೋಗುವಂತಹ ಅಥವಾ ಧಾರ್ಮಿಕ ವಿಧಿಯಲ್ಲಿ ಭಾಗವಹಿಸುವಂಥ ಯೋಗ ಭಾಗ್ಯ ಬರುತ್ತೆ. ಎಲ್ಲರಿಗೂ ಕೂಡ ಬರಬೇಕು ಅಂತೇನಿಲ್ಲ, ಎಲ್ಲರಿಗೆಲ್ಲ ಹಣ ಇದ್ದರೂ ಕೂಡ ಅದನ್ನೆಲ್ಲ ಮಾಡಲೇಬೇಕು ಹೇಳುವಂಥದ್ದಿಲ್ಲ. ನಮ್ಮ ಕೈಯಲ್ಲಿ ಕೋಟಿಗಟ್ಟಲೆ ಹಣ ಇದ್ದರೂ ಕೂಡ ಭಗವಂತನಿಗೆ 10 ರೂಪಾಯಿ ಕಾಣಿಕೆ ಹಾಕಬೇಕು ಅಂತಂದರೆ ಅದು ಆ ಪುಣ್ಯಾಂಶದಿಂದ ಮಾತ್ರ ಲಭ್ಯವಾಗುತ್ತೆ. ಕೇವಲ ಹಣ ಇದೆ ಎಂಬಂಥ ಮಾತ್ರಕ್ಕೆ ಭಗವಂತ ಕರೆಸ್ಕೊಳ್ಳೋದಿಲ್ಲ ಅಥವಾ ಭಗವಂತ ಅನುಗ್ರಹ ಮಾಡ್ತಾನೆ ಹೇಳುವಂಥದ್ದು ಕೂಡ ಇಲ್ಲ. ಅದರಲ್ಲಿ ನಮ್ಮ ಆ ಪುಣ್ಯಾಂಶಗಳು ಜಾಸ್ತಿ ಆದಾಗ ಮಾತ್ರ ಭಗವಂತನ ಕಡೆಗೆ ಹೋಗಲಿಕ್ಕಾಗತ್ತೆ. ಒಟ್ಟಿನಲ್ಲಿ ಇಂತಹ ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಹೇಳುವಂಥವನು ಬಹಳ ಬುದ್ಧಿವಂತ, ಮತ್ತು ಮನುಷ್ಯನು ಏನು ಬೇಕಾಗಿದ್ರೂ ಮಾಡಬಹುದು ಎಂಬಂಥದ್ದನ್ನು ಮನುಷ್ಯ ಅಂದ್ಕೊಳ್ತಾನೆ. ಆದರೆ ನೋಡಿ, ಮನುಷ್ಯನಿಗೆ ಹೇಗೆ ಅಂತಂದರೆ ಭಗವಂತನನ್ನು ನಾವು ಎಷ್ಟೆಷ್ಟು ಆರಾಧನೆ ಮಾಡಬೇಕು ಎಂಬುದನ್ನು ನಾವು ತೀರ್ಮಾನ ಮಾಡೋದಲ್ಲ, ಅವನು ಕೂಡ ನಮಗೆ ಅನುಗ್ರಹ ಮಾಡಬೇಕು. ಎಷ್ಟೋ ಸಲ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಂದ ತಕ್ಷಣ ಹೋಗಲಿಕ್ಕೆ ಆಗೋದಿಲ್ಲ. ಆ ಭಗವಂತನೂ ಕರೆಸ್ಕೊಳ್ಳುವಂತಹ ಒಂದು ಯೋಗವನ್ನು ಭಗವಂತ ನಮಗೆ ದಯಪಾಲಿಸಬೇಕು. ಒಟ್ಟಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಈ ಕಷ್ಟಕ್ಕೆ ಪರಿಹಾರ ಆಗುವಂತಹ ದೇವರು ಯಾರಪ್ಪ ಅಂತಂದರೆ ನರಸಿಂಹ ದೇವರು. ನರಸಿಂಹ ಎಲ್ರಿಗೂ ಕೂಡ ಗೊತ್ತಿದೆ. ಯಾಕಂದರೆ ಅತ್ಯಂತ ಈ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂಥೇಳಿ ನೀವು ಜಗತ್ತಿನಲ್ಲಿ ಸಿಂಹ ಅಲ್ವಾ. ಹಾಗಾಗಿ ಅದು ಹೇಗೆ ಅಂತಂದರೆ 4 ಕಾಲಿನ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಪ್ರಾಣಿ ಅಂತಂದರೆ ಸಿಂಹ. ಹಾಗೆ ಮಿಕ್ಕಿರುವಂತಹ ಜೀವರಾಶಿಗಳಲ್ಲಿ ನಾನೇ ಶ್ರೇಷ್ಠ ಅಂತ ಅಂದ್ಕೊಳ್ಳುವಂತಹ ಮನುಷ್ಯನೂ ಕೂಡ ಶ್ರೇಷ್ಠನೇ, ಶ್ರೇಷ್ಠ ಅಲ್ಲ ಅಂತಲ್ಲ. ಹಾಗಾಗಿ ಅರ್ಧ ಈ ಭಾಗದವರೆಗೆ ಕೇವಲ ನರ ಅಂದರೆ ಶರೀರ ಹೇಳುವಂಥದ್ದು ಮನುಷ್ಯನ ಶರೀರದ ಹಾಗಿರುತ್ತೆ. ಹಾಗೆ ಮೇಲುಗಡೆ ಕತ್ತಿನ ಭಾಗ ಮಾತ್ರ ವಿಶೇಷವಾಗಿ ಸಿಂಹದ ಆಕಾರವಾಗಿರುತ್ತೆ. ಮನುಷ್ಯನೂ ಒಂದು ಹಂತಕ್ಕೆ ಹಠ, ಕೋಪ, ಸಿಟ್ಟು, ತಾಪಗಳಿರುತ್ತೆ. ಸಿಂಹದ ಮುಖವು ಕೂಡ ಅತ್ಯಂತ ಕ್ರೂರವಾದಂಥ ಸ್ವಭಾವವೂ ಕೂಡ ಇರುತ್ತೆ. ಹಾಗಾಗಿ ನರ ಮತ್ತು ಸಿಂಹ ಹೀಗೆ ಎರಡೂ ಸೇರಿದಾಗ ನರಸಿಂಹ ಅಥವಾ ನಾರಸಿಂಹ ಎಂಬುದಾಗಿ ನಾವು ಕರೀತೇವೆ. ನರಸಿಂಹದೇವರ ಬಗ್ಗೆ ಅನೇಕ ಪುರಾಣಗಳೆಲ್ಲ ಬಹಳ ವಿಶೇಷವಾಗಿ ಹೇಳ್ತಾರೆ. ಅದನ್ನೆಲ್ಲ ಅನೇಕ ಎಪಿಸೋಡಲ್ಲಿ ಮಾಡೋಣ. ಆದರೆ ಈ ದಿವಸ ಆ ನರಸಿಂಹನ ಉಪಾಸನೆ ಹೇಗೆ ಮಾಡಬೇಕು, ನರಸಿಂಹನ ಆರಾಧನೆ ಹೇಗೆ ಮಾಡಬೇಕು, ಮತ್ತು ಸುಲಭವಾದಂಥ ರೀತಿಯಲ್ಲಿ ಆ ಭಗವಂತನು ನೋಡಿ, ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿದಂತಹ ಭಗವಂತ ನರಸಿಂಹ. ಯಾಕಂದರೆ ಭಕ್ತ ಪ್ರಹ್ಲಾದ ಅವನು ತಂದೆ ಕೇಳಿದಾಗ, ಹಿರಣ್ಯಕಶ್ಯಪು ಕೇಳಿದಾಗ ಈ ಕಮ್ಮದಲ್ಲಿದ್ದಾನೆ ಅಂತ ಕೇಳಿದಾಗ ಭಗವಂತನೇ ಪ್ರತ್ಯಕ್ಷನಾಗ್ತಾನೆ. ಅಂದರೆ ಆ ಭಕ್ತಿಯ ಪರಾಕಾಷ್ಠೆಯೂ ಅಷ್ಟೇ ಇರಬೇಕು. ಹಾಗೆ ಆ ಭಗವಂತನೂ ಕೂಡ ಅನುಗ್ರಹ ಮಾಡಬೇಕು ಹೇಳುವಂತಹ ಮನಸ್ಥಿತಿಯಿಂದ ಅನುಗ್ರಹ ಮಾಡಬೇಕು.
ಯಾಕಂದರೆ ಭಕ್ತಿ ಇಲ್ಲ ಅಂತ ಆದರೆ ಭಗವಂತ ಒಲಿಯುವುದಿಲ್ಲ. ಅಂತಹ ಭಕ್ತಿ ನರಸಿಂಹದೇವರಿಗೆ ಬಹಳ ಮುಖ್ಯವಾಗಿ ಬೇಕತ್ತೆ. ಮತ್ತು ನಾವು ಏನು ಮಾಡಬೇಕು ಅಂತಂದರೆ, ನಾವು ನರನಾಗಿ ಯೋಚನೆ ಮಾಡಬಾರ್ದು. ಯಾಕಂದರೆ ನಾವು ನರನಾಗಿ ಯೋಚನೆ ಮಾಡಿದ್ರೆ ವಾನರನ ಹಾಗೆ ಆಗಿಬಿಡುತ್ತೆ, ನಮ್ಮ ಬುದ್ಧಿ ಚಂಚಲವಾಗುತ್ತೆ. ನಾವು ಆ ನಾರಾಯಣನನ್ನು ಶ್ರದ್ಧಾಭಕ್ತಿಯಿಂದ ಭಗವಂತನ ರೀತಿಯಲ್ಲೇ ಯೋಚನೆ ಮಾಡಬೇಕು. ಭಕ್ತ ಪ್ರಹ್ಲಾದನ ಭಕ್ತಿಗೆ ಭಗವಂತ ಏನಕ್ಕೆ ಮೆಚ್ಚಿದ ಅಂತಂದರೆ, ಅಚಲವಾದಂತಹ ಭಕ್ತಿ, ಅಚಲವಾದಂಥ ಒಂದು ಶ್ರದ್ಧೆ, ಮತ್ತು ಭಗವಂತ ಅನುಗ್ರಹ ಮಾಡಿಯೇ ಮಾಡ್ತಾನೆ ಹೇಳುವಂತಹ ಒಂದು ಅಚಲವಾದಂಥದ್ದು ಎರಡು ಭಾವನೆ ಇರಲಿಲ್ಲ, ಅದೊಂದು ಭಾವನೆ ಇರಲಿಲ್ಲ. ಹಾಗಾಗಿ ಇಂತಹ ಆ ಭಗವಂತನನ್ನು ಆ ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ನರಸಿಂಹದೇವರು ಒಲಿತಾರೆ. ಯಾಕಂದರೆ ಅನೇಕ ಪ್ರಾಚೀನ ಗ್ರಂಥದಲ್ಲಿ ಪುರಾಣಗಳೆಲ್ಲ ನರಸಿಂಹದೇವರ ಬಗ್ಗೆ ನಾವು ಕೇಳ್ತೇವೆ. ಆ ನರಸಿಂಹದೇವರನ್ನು ಯಾರು ಆರಾಧನೆ ಮಾಡ್ತಾರೋ ಅಂಥವರಿಗೆ ಅನೇಕ ರೀತಿಯಾದಂಥ ಆಪತ್ತು ನಿವೃತ್ತಿಯಾಗತ್ತೆ, ಅಥವಾ ಆ ಕಷ್ಟದಿಂದ ಹೊರಗಡೆ ಬರ್ತಾನೆ ಅಂಥೇಳಿ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಇದಕ್ಕೇನಪ್ಪ ಬಹಳ ಸುಲಭವಾದಂಥದ್ದು. ಒಂದನೇದಾಗಿ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಹೇಳುವಂಥದ್ದಿದೆ. ಶ್ರೀಮತ್ ಪಯೋನಿಧಿನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಡರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯಭವಾಬ್ಧಿಪೂತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ. ಹೀಗೆ ಇದೆಲ್ಲ ಮುಂದೆ ಶ್ಲೋಕಗಳೆಲ್ಲ ಇದ್ದಾವೆ. ನೀವು ಅದನ್ನು PDF ಅನ್ನೆಲ್ಲ ಹುಡುಕಿದ್ರು ಕೂಡ ಸಿಗತ್ತೆ. ಅಥವಾ ಮುಂದೊಂದು ದಿವಸ ಲಕ್ಷ್ಮೀ ನರಸಿಂಹ ಸ್ತೋತ್ರಗಳನ್ನು ಕೂಡ ಮಾಡಿ ಅಪ್ಲೋಡ್ ಮಾಡೋಣ. ಈ ಸ್ತೋತ್ರಗಳನ್ನು ಪ್ರತಿನಿತ್ಯವೂ ಕೂಡ ಸಂಧ್ಯಾಕಾಲದಲ್ಲಿ ಪಠನೆ ಮಾಡುವಂಥದ್ದು. ನೋಡಿ, ಅವನು ವರ ಹೇಗೆ ಕೇಳಿರ್ತಾನೆ, ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ, ಇಂತಹ ಒಂದು ರೀತಿಯಾಗಿ ನನ್ನ ಸಂಹಾರ ಆಗಬೇಕು ಎಂಬುದಾಗಿ ಹಿರಣ್ಯಕಶಿಪು ಕೇಳಿರ್ತಾನೆ ಅಲ್ವಾ. ನೋಡಿ, ಒಳಗೂ ಅಲ್ಲ ಹೊರಗಡೆಗೂ ಅಲ್ಲ, ಮನೆ ಒಳಗಡೆಗ ಮನೆ ಒಳಗಡೆಗೂ ಅಲ್ಲ, ಮನೆ ಹೊರಗಡೆಗೂ ಅಲ್ಲ, ಮಧ್ಯ ಬಾಗಿಲಲ್ಲಿ, ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಸಂಧ್ಯಾಕಾಲ. ಈ ಕಡೆ ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ, ನರಸಿಂಹ. ಹಾಗೆ ಇಂತಹ ವರವನ್ನು ಕೇಳದಂತಹ ಆ ಹಿರಣ್ಯಕಶಿಪುವನ್ನು ನರಸಿಂಹದೇವರು ಸಂಹಾರ ಮಾಡ್ತಾನೆ. ಭಕ್ತ ಪ್ರಹ್ಲಾದನನ್ನು ರಕ್ಷಣೆ ಮಾಡ್ತಾನೆ ಭಗವಂತ. ಅರ್ಥ ಏನು? ಒಂದನೇದಾಗಿ ಸಂಧ್ಯಾಕಾಲದಲ್ಲಿ ಈ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಒಂದನೇದಾದಂಥ ಬಹಳ ಸುಲಭವಾದಂಥ ವಿಧಾನ. ಮತ್ತು ಎರಡನೇದಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಸಂಪಿಗೆ ವೃಕ್ಷ ನೀವು ಹುಡುಕಿರಿ ಸಿಗತ್ತೆ. ಹಳ್ಳಿ ಕಡೆಗೆಲ್ಲ ಸಂಪಿಗೆ ಹಣ್ಣು ಎಂಬುದಾಗಿ ಹೇಳ್ತಾರೆ. ಈ ಸಂಪಿಗೆ ಹೂವು ಅದು ಬೇರೆದಾದಂಥದ್ದು, ಒಂದು ಕೆಂಪದಾದಂಥ ಸಂಪಿಗೆ ಹಣ್ಣು ಅಂತ ಬರುತ್ತೆ. ಆ ವೃಕ್ಷದ ಹತ್ತಿರ ಹೋಗಿ ನೀವು ಹೇಳ್ಕೊಡುವಂಥದ್ದು, ನನಗಿಂತಹ ಕಷ್ಟ ಇದೆ, ನನಗಿಂತಹ ಸಮಸ್ಯೆ ಇದೆ, ಇಂಥ ಸಮಸ್ಯೆಯಿಂದ ನನಗೆ ಹೊರಗೆ ಬರುವ ಹಾಗೆ ನೀನು ಪ್ರಯತ್ನ ಮಾಡು ಭಗವಂತ, ಅಥವಾ ವೃಕ್ಷರಾಜ ಎಂಬುದಾಗಿ ಆ ಭಗವಂತನನ್ನು ನಾವು ಕೇಳುವಂಥದ್ದು ಎರಡನೇದು. ಮತ್ತು ಮೂರನೇದಾಗಿ ಬಹಳ ಮುಖ್ಯವಾಗಿ ನರಸಿಂಹದೇವರಿದ್ದಲ್ಲಿ ಹೋಗಿ ಆದಷ್ಟು ಶನಿವಾರ ದಿವಸ ನೀವು ಬಾಳೆಹಣ್ಣನ್ನು ನೈವೇದ್ಯ ಮಾಡುವಂಥದ್ದು, ಅಥವಾ ಬಾಳೆಹಣ್ಣನ್ನು ನರಸಿಂಹದೇವರಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ನರಸಿಂಹದೇವರಲ್ಲಿ ಹೇಳ್ಕೊಳ್ಳುವಂಥದ್ದು. ನೋಡಿ, ಎಷ್ಟೆಷ್ಟು ಸುಲಭವಾದಂಥ ವಿಧಾನಗಳಿದ್ದಾವೆ ಅಲ್ವಾ. ಇದು ನಮಗೆ ಗೊತ್ತೇ ಆಗೋದಿಲ್ಲ, ಯಾಕಂದರೆ ಅನೇಕ ರೀತಿಯಾದಂತಹ ಪುರಾಣಗಳಲ್ಲೆಲ್ಲ ಹೇಳುತ್ತೆ, ಇಂತಹ ಭಕ್ತರು ಇಂತಹ ಸೇವೆಯನ್ನು ಭಗವಂತನನ್ನು ಮಾಡಿದ್ರು, ಅವರಿಗೆ ಇಂತಹ ವಿಶೇಷವಾದಂಥ ಫಲಗಳನ್ನು ಭಗವಂತ ಅನುಗ್ರಹ ಮಾಡದ ಎಂಬಂಥ ಅನೇಕ ವಿಷಯಗಳನ್ನೆಲ್ಲ ಹೇಳ್ತಾರೆ. ಹಾಗೆ ಮೂರನೇದಾದಂಥದ್ದು. ಹಾಗೆ ನಾಲ್ಕನೇದಾಗಿ ಆ ಭಗವಂತನಿಗೆ ನೋಡಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಭಗವಂತನ ಒಂದು ಫೋಟೋವನ್ನು ಅಥವಾ ಭಗವಂತನ ವಿಗ್ರಹವನ್ನು ಅಥವಾ ಔದುಂಬರದ ವೃಕ್ಷದ ಹಣ್ಣು ಇರುತ್ತೆ ನೋಡಿ, ನೀವು ನೋಡಿರ್ತೀರಿ, ಅದಕ್ಕೆ ಅತ್ತಿ ಮರ ಎಂಬುದಾಗಿ ಕರೀತಾರೆ. ಅಂತಹ ವೃಕ್ಷವನ್ನು ಪ್ರದಕ್ಷಿಣೆ ಮಾಡ್ತಾ ಆ ಕಷ್ಟಗಳನ್ನೆಲ್ಲ ದೇವರ ಹತ್ರ ಹೇಳ್ಕೊಳ್ಬೇಕು. ಯಾಕಂದರೆ ಮನುಷ್ಯನ ಹತ್ರ ಹೇಳಿದ್ರೆ, ಕಷ್ಟ ಹೇಳಿದ್ರೆ ಏನು ಮಾಡ್ತಾನೆ ಮನುಷ್ಯ, ಇವರಿಗೂ ಕಷ್ಟ ಇದೆ ಅಂತ ಹೇಳಿ ನೆಗೆ ಮಾಡ್ತಾರೆ ಬಿಟ್ಟರೆ ಯಾರು ಕಷ್ಟವನ್ನು ಪರಿಹಾರ ಮಾಡುವಂಥ ಶಕ್ತಿ ಇಲ್ಲ. ಹಾಗಾಗಿ ಅಂತಹ ಅತ್ತಿ ಮರ ಅಥವಾ ಔದುಂಬರ ವೃಕ್ಷ ಸಾಮಾನ್ಯವಾಗಿ ಅತ್ತಿ ಹಣ್ಣು ಬೀಳುವಂತಹ ಒಂದು ಸಮಯಕ್ಕೆ ಸಂಧ್ಯಾಕಾಲದಲ್ಲಿ ಸಾಯಂಕಾಲದಲ್ಲಿ ಬೀಳುತ್ತೆ ನೋಡಿ, ನೀವು ಗಮನಿಸಿ. ಅಂತಹ ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡುವಂಥದ್ದು, ಇದರಿಂದನೂ ಕೂಡ ನರಸಿಂಹದೇವರು ಅನುಗ್ರಹ ಮಾಡ್ತಾನೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಭಕ್ತಿಯುಕ್ತವಾದಂತಹ ಮನಸ್ಸಿನಿಂದ ಈ ಒಂದು ಕಥೆಯನ್ನು ಅಥವಾ ಪ್ರಹ್ಲಾದನ ಭಕ್ತಿ ಸಂಬಂಧವಾದಂತಹ ಕಥೆಗಳನ್ನೆಲ್ಲ ಕೇಳುವಂತಹದ್ದು, ಇದರಿಂದನೂ ಕೂಡ ನರಸಿಂಹದೇವರು ಅನುಗ್ರಹ ಮಾಡ್ತಾನೆ. ಮತ್ತು ನಮಗೆ ಶನಿಯ ಸಂಬಂಧವಾದಂಥ ದೋಷಗಳಿದ್ದರೂ ಕೂಡ ನರಸಿಂಹಸ್ವಾಮಿಯ ಆರಾಧನೆ ಅನುಗ್ರಹದಿಂದ ಪರಿಹಾರ ಆಗುತ್ತೆ. ಹಾಗಾಗಿ ಇದು 5 ಮಾಡೋಣ, ನಮ್ಮೆಲ್ಲರ ಆಪತ್ತು ಕಷ್ಟ ತೊಂದರೆಗಳು ಎಲ್ಲರೂ ಕೂಡ ಪರಿಹಾರವಾಗಲಿ. ಆ ಕರಾವಲಂಬನ ಸ್ತೋತ್ರದಿಂದ ನಾವೆಲ್ಲರೂ ಕೂಡ ನರಸಿಂಹದೇವರ ಪಠನೆ ಮಾಡೋಣ. ಆ ವಜ್ರ ನಖ, ಯಾಕಂದರೆ ಅವನ ಕೈಯ ಉಗುರು ಹೇಗಿದೆ ಅಂತಂದರೆ ವಜ್ರದ ಹಾಗೆ ಇದೆ.
ಹಾಗಾಗಂತಹ ವಜ್ರ ಸಂಬಂಧವಾದಂತಹ ಉರುಳ್ಳಂತಹ ಹಾಗೆ ಅರ್ಧ ಭಾಗ ಮನುಷ್ಯನ ಶರೀರ, ಇನ್ನು ಅರ್ಧ ಭಾಗ ಸಿಂಹದ ಶರೀರ ಇರುವಂತಹ ನರಸಿಂಹದೇವರು ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಇನ್ನೂ ಅನೇಕ ವಿಡಿಯೋದಲ್ಲಿ ನರಸಿಂಹನ ಬಗ್ಗೆ, ನರಸಿಂಹನ ಅವತಾರದ ಬಗ್ಗೆ, ಸ್ತೋತ್ರದ ಬಗ್ಗೆ ಎಲ್ಲ ನಾವೆಲ್ಲ ತಿಳ್ಕೊಳ್ಳೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.